ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಣ್ಣುಗಳಿಂದ ನಮ್ಮ ಸೌಂದರ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಎಂದು. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. 1. ಸೇಬು ಹಣ್ಣನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಲೇಪಿಸಿದರೆ ಅದು ಒಂದು ಒಳ್ಳೆಯ ಪ್ಯಾಕ್ ಆಗುತ್ತದೆ. 15 ನಿಮಿಷ ಬಿಟ್ಟು ಮುಖವನ್ನು ತೊಳೆಯಬೇಕು. 2. ಸ್ಟ್ರಾಬೆರಿ ಫೇಸ್ ಪ್ಯಾಕ್ ತುಂಬ ಉತ್ತಮ. 3. ಕಿತ್ತಳೆ ಸಾಕಷ್ಟು ಚರ್ಮದ ತೊಂದರೆಗಳನ್ನು ನಿವಾರಿಸುತ್ತದೆ. ಒಣಗಿಸಿದ ಕಿತ್ತಳೆ ಸಿಪ್ಪೆ ಸಾಕಷ್ಟು ಉಪಯುಕ್ತವಾದದ್ದು. ಪುಡಿ ಮಾಡಿ ಬೇಕಾದಾಗ ಪ್ಯಾಕ್ ಹಾಕಿಕೊಳ್ಳಿ. ಒಣಗಿದ ಕಿತ್ತಳೆ ಸಿಪ್ಪೆಯನ್ನು ಬಿಸಿ ನೀರಿನಲ್ಲಿ ಹಾಕಿ ಬೆಳಿಗ್ಗೆ ಶೋಧಿಸಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಮುಖ ತೊಳೆಯುವುದರಿಂದ ಕಲೆಗಳು ನಿವಾರಣೆಯಾಗುತ್ತದೆ. 4. ಮೂಸಂಬಿ ಹಣ್ಣು ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತದೆ, ಮೊಡವೆಗಳನ್ನು ನಿವಾರಣೆಯಾಗುತ್ತದೆ, ಮುಖವು ಸುಂದರವಾಗುತ್ತದೆ. 5. ಮಾಗಿದ ಬಾಳೆಹಣ್ಣನ್ನು 5-10 ನಿಮಿಷ ಮುಖಕ್ಕೆ ಉಜ್ಜಿದರೆ ತುಂಬ ಹೊಳಪನ್ನು ತರುತ್ತದೆ. 2 ಹನಿ ಕೊಬ್ಬರಿ ಎಣ್ಣೆ, ಜೇನುತುಪ್ಪ ಮತ್ತು ಮಿಕ್ಸಿಗೆ ಹಾಕಿದ ಮಾಗಿದ ಬಾಳೆಹಣ್ಣನ್ನು ಸೇರಿಸಿ ಮುಖಕ್ಕೆ ಲೇಪನ ಮಾಡಿ ಒಳ್ಳೆಯ ಫೇಸ್ ಪ್ಯಾಕ್ ಆಗುತ್ತದೆ. 6. ಕ್ಯಾರೆಟ್ ಚರ್ಮ ಸುಕ್ಕು ಬರದಂತೆ ತಡೆಗಟ್ಟುತ್ತದೆ. 7. ಆಲೂಗಡ್ಡೆ ಮೊಡವೆಗಳನ್ನು ನಿವಾರಿಸುತ್ತದೆ. ಬೇಯಿಸಿದ ಆಲೂಗಡ್ಡೆಯನ್ನು ಮೊಡವೆಗಳಿಗೆ 1 ನಿಮಿಷ ತಿಕ್ಕಿ 15 ನಿಮಿಷ ಬಿಟ್ಟು ಮುಖ ತೊಳೆದರೆ ಮೊಡವೆಗಳು ನಿವಾರಣೆಯಾಗುತ್ತದೆ. 8. ಸೌತೆಕಾಯಿಯು ಸೌಂದರ್ಯವರ್ಧಕ. ಸೌತೆಕಾಯಿಯನ್ನು ಹಚ್ಚುವುದರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ, ಕಣ್ಣಿನ ಕೆಳಗೆ ಕಪ್ಪು ಹೋಗುತ್ತದೆ. ಇದಕ್ಕೆ ಕ್ಲೆನ್ಸಿಂಗ್ ಸ್ಮೂತ್ ಮಾಡುವ ಗುಣ ಇದೆ. ಪ್ರತಿನಿತ್ಯ ಸೌತೆಕಾಯಿ ಮುಖಕ್ಕೆ ತಿಕ್ಕಿದರೆ ಎಣ್ಣೆ ಕಡಿಮೆ ಆಗುತ್ತದೆ. ತುರಿದು ಕಣ್ಣಿನ ಮೇಲೆ ಇಟ್ಟುಕೊಂಡರೆ ಕಣ್ಣಿಗೆ ತಂಪು ನೀಡುತ್ತದೆ. ಅಲ್ಲದೆ ಕಣ್ಣಿನ ಸುತ್ತಲಿನ ಕಪ್ಪು ವರ್ತುಲ ಹೊರಟು ಹೋಗುತ್ತದೆ. 9. ಬೀಟ್ರೂಟ್ನಿಂದ ಚರ್ಮ ನಯವಾಗುತ್ತದೆ, ರಕ್ತ ಶುದ್ಧವಾಗುತ್ತದೆ. ಪ್ರತಿದಿನ ತುಟಿಗಳಿಗೆ ಬೀಟ್ರೂಟ್ ತೆಕ್ಕಿದರೆ ತುಟಿಗಳಿಗೆ ಗುಲಾಬಿ ರಂಗು ಬರುತ್ತದೆ. 10. ಕಡಲೆ ಹಿಟ್ಟು ಒಳ್ಳೆ ಕ್ಲೆನ್ಸರ್ ಹಾಗೂ ಸ್ಕ್ರಬ್ ತರಹ ಕೆಲಸ ಮಾಡುತ್ತದೆ. ಇದರಿಂದ ಕೂದಲು ತೊಳೆದರೆ ಮೃದುವಾಗುತ್ತದೆ. ಪ್ರತಿ ಸಾರಿ ಮುಖಕ್ಕೆ ಸೋಪಿನ ಬದಲು ಕಡಲೆ ಹಿಟ್ಟು ಬಳಸಬಹುದು. ಇದು ಮುಖದ ಮೇಲಿನ ಹೆಚ್ಚಿನ ರೋಮಗಳನ್ನು ತೊಲಗಿಸುತ್ತದೆ, ಮೃದುತ್ವ ನೀಡುತ್ತದೆ. 11. ಮೊಸರು ಒಳ್ಳೆಯ ಕ್ಲೆನ್ಸರ್ ಮತ್ತು ಆಸ್ಟ್ರಿಜೆಂಟ್. ಇದರಿಂದ ಉಜ್ಜಿ ತೊಳೆದರೆ ಚರ್ಮ ಕಾಂತಿಯುತವಾಗುತ್ತದೆ. ಹುಳಿ ಮೊಸರನ್ನು ತಲೆಗೆ ಲೇಪಿಸಿ ಅರ್ಧ ಗಂಟೆ ನಂತರ ತೊಳೆದರೆ ಕೂದಲು ಉದುರುವುದು ಕಡಿಮೆಯಾಗಿ ಕೂದಲು ಮೃದುವಾಗಿ ಹೊಳಪನ್ನು ಹೊಂದುತ್ತದೆ. 12. ನಿಂಬೆಹಣ್ಣು ನಿಜವಾಗಿಯೂ ಪ್ರಕೃತಿಯ ವರ. ಇದರಿಂದ ಕಲೆಗಳು ತೊಲಗುತ್ತದೆ. ಮುಖಕ್ಕೆ ಉಜ್ಜಿದರೆ ಕ್ಲೆನ್ಸಿಂಗ್ ಆಗುತ್ತದೆ. ತಲೆಗೆ ಉಜ್ಜಿದರೆ ಹೊಟ್ಟು ನಿವಾರಣೆಯಾಗುತ್ತದೆ. ನೀರಿನೊಂದಿಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ದೇಹದ ತೂಕ ಕಡಿಮೆಯಾಗುತ್ತದೆ. 13. ಜೇನುತುಪ್ಪವು ಚರ್ಮಕ್ಕೆ ಮಾಯ್ಶ್ಚರೈಸರ್ ಒದಗಿಸುತ್ತದೆ ಮತ್ತು ಬ್ಲೀಚಿನಂತೆ ಕೆಲಸ ಮಾಡುತ್ತದೆ. ಜೇನುತುಪ್ಪದ ಲೇಪನದಿಂದ ಮೊಡವೆ ಕಲೆಗಳು ಮಾಯವಾಗುತ್ತದೆ. 14. ಉಪ್ಪು ಹಲ್ಲುಗಳ ಮೇಲಿನ ಹಳದಿಯನ್ನು ತೆಗೆದುಹಾಕುತ್ತದೆ. 15 ದಿನಕ್ಕೆ 1 ಬಾರಿಯಾದರೂ ಉಪ್ಪಿನಿಂದ ಹಲ್ಲನ್ನು ಉಜ್ಜಿ. ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಹಲ್ಲು ತೊಳೆದರೆ ಅವುಗಳಿಗೆ ಹೊಳಪು ಸಿಗುತ್ತದೆ. 15. ಪುದೀನ ಸೊಪ್ಪು ದೇಹಕ್ಕೆ ತಂಪು ನೀಡುತ್ತದೆ, ಜೊತೆಗೆ ಜೀರ್ಣಶಕ್ತಿ ಹೆಚ್ಚಿಸುತ್ತದೆ. ಈ ಸೊಪ್ಪನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿಕೊಂಡರೆ ಎಣ್ಣೆ ಚರ್ಮದವರಿಗೆ ತುಂಬ ಒಳ್ಳೆಯದು. ಮೊಡವೆಗಳು ಕಲೆಗಳು ಕಡಿಮೆಯಾಗುತ್ತದೆ. 16. ಅರಶಿನದಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇರುತ್ತವೆ. ಉಪ್ಪಿನೊಂದಿಗೆ ಅರಶಿನ ಬೆರೆಸಿ ಮುಖಕ್ಕೆ ತಿಕ್ಕಿದರೆ ಮುಖದಲ್ಲಿನ ರೋಮಗಳನ್ನು ಕಡಿಮೆ ಮಾಡುತ್ತದೆ.